ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ MCC ಅವರ ಒಂದು ಫೈನಲ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ನೀವು ಇಲ್ಲಿ ನೋಡಬಹುದು, ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ನೋಟಿಸ್ ಫಾರ್ ಫೈನಲ್ ರಿಸಲ್ಟ್ ಅಂತಾನು ಕೊಟ್ಟಿರುವಂತದ್ದು. ಸೊ ಮೊದಲು ಫೈನಲ್ ರಿಸಲ್ಟ್ ಬಗ್ಗೆ ಮಾತಾಡ್ಬಿಡ್ತೀನಿ. ಫೈನಲ್ ರಿಸಲ್ಟ್ ಅಂತ ಏನು PDF ಇದೆ ಅದನ್ನ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನೀವು ನಿಮ್ಮ ರೋಲ್ ನಂಬರ್ ಯೂಸ್ ಮಾಡಿಕೊಂಡು, ರ್ಯಾಂಕ್ ಅನ್ನ ಯೂಸ್ ಮಾಡಿಕೊಂಡು, ನಿಮ್ಮ ರ್ಯಾಂಕ್ ಅನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ರಿಸಲ್ಟ್ ಅನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. ಬಟ್ ಇದೇನಿದೆ, ನಿನ್ನೆ ಅನೌನ್ಸ್ ಮಾಡಿರೋದು ಮತ್ತೆ ಇವತ್ತು ಅನೌನ್ಸ್ ಮಾಡಿರೋದು ಎರಡೂ ಕೂಡ ಸೇಮ್ ಇದೆ. ಯಾವುದೇ ಡಿಫರೆನ್ಸ್ ಇದರಲ್ಲಿ ಇಲ್ಲ. ಓಕೆ, ಸೊ ಆ ಕಾರಣಕ್ಕೆ ನಿನ್ನೆ ಏನಾದ್ರು ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತಂದ್ರೆ ಇವತ್ತು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನೀವು ನೋಡ್ಕೊಳ್ಬಹುದೇ ಹೊರತು ಬಟ್ ಯಾವುದೇ ಚೇಂಜಸ್ ಅಂತೂ ಅದರಲ್ಲಿ ಆಗಿಲ್ಲ. ಇನ್ನು ಈ ನೋಟಿಸ್ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಬಹುದು, ನೀವು ನೋಟಿಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ 14/8 ಆನ್ವರ್ಡ್ಸ್ ಯು ಕ್ಯಾನ್ ಗೋ ಫಾರ್ ದ ಅಡ್ಮಿಷನ್. ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು, ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು MCC ಯಲ್ಲಿ ಲಾಗಿನ್ ಆಗಿ, ಎಲ್ಲಿ ಲಾಗಿನ್ ಆಗ್ಬೇಕು ಅನ್ನೋದನ್ನು ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆಯಲ್ವಾ, ಇದರಲ್ಲೇ ಲಾಗಿನ್ ಆಗ್ಬೇಕು ನೀವು. ರೈಟ್, ಇದರಲ್ಲೇ ಲಾಗಿನ್ ಆಗ್ಬೇಕು. ನ್ಯೂ ರಿಜಿಸ್ಟ್ರೇಷನ್ ಅಂತ ಏನ್ ಕಾಣಿಸ್ತಾ ಇದೆ, ಸೊ ಇದರಲ್ಲೇ ಲಾಗಿನ್ ಆಗ್ಬೇಕು. ಇದರಲ್ಲಿ ಲಾಗಿನ್ ಆದ ಮೇಲೆ ನೀವು ಡೈರೆಕ್ಟ್ ಆಗಿ ನೀಟ್ ರೋಲ್ ನಂಬರ್ ಮತ್ತೆ ನೀವು ನಿಮ್ಮ ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಆದ ಮೇಲೆ ಅಲ್ಲಿ ನಿಮಗೆ ನೀಟ್ ಅಲಾಟ್ಮೆಂಟ್ ಲೆಟರ್ ಅಂತ ಕಾಣಿಸ್ತದೆ. ಆ ಅಲಾಟ್ಮೆಂಟ್ ಲೆಟರ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಅದ್ರ ಜೊತೆ ಒಂದ್ 2 ಫೋಟೋ ಕಾಪಿನ ತಗೊಂಡು, ಅಂದ್ರೆ 2 ಸೆಟ್ ಜೆರಾಕ್ಸ್ ತಗೊಂಡು ಸೀದಾ ನೀವು ಕಾಲೇಜಿಗೇನೆ ಹೋಗಿ ಅಡ್ಮಿಷನ್ ತಗೊಳ್ಬೇಕು. ಗೊತ್ತಿರ್ಲಿ, KE ಅವರ ಹಾಗೆ ಇಲ್ಲಿ KEಗೆ ಫೀಸ್ ಅನ್ನ ಪೇ ಮಾಡೋದಿರೋದಿಲ್ಲ. ನೀವು ಕಾಲೇಜಿಗೆ ಫೀಸ್ ಅನ್ನ ಪೇಮೆಂಟ್ ಮಾಡಿ ಅಡ್ಮಿಷನ್ ತಗೊಳ್ಬೇಕಾಗಿರೋದ್ರಿಂದ ಸೊ ನೀವು ಕಾಲೇಜಿನ ವೆಬ್ಸೈಟ್ ಅನ್ನ ಕ್ರಾಸ್ ಚೆಕ್ ಮಾಡಿ. ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಆ ವೆಬ್ಸೈಟ್ ಅನ್ನ ಚೆಕ್ ಮಾಡಿ. ಅದರಲ್ಲಿ ಕಾಲೇಜಿಗೆ ಬಂದ ಮೇಲೆ ಫೀಸ್ ಪೇಮೆಂಟ್ ಮಾಡಂತ ಇದೆಯಾ ಅಥವಾ ಮೊದಲೇ ಪೇಮೆಂಟ್ ಮಾಡ್ಕೊಂಡು ರಿಸೀಟ್ ತಗೊಂಡು ಬನ್ನಿ ಅಂತ ಇದೆಯಾ, ಏನಿದೆ ಕ್ರಾಸ್ ಚೆಕ್ ಮಾಡ್ಕೊಡಿ. ಆ ಟೈಪ್ ನೀವು ರೆಡಿ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಆ ಟೈಪ್ ನೀವು ರೆಡಿ ಆಗಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನೀವು ಆ ಒಂದು ಕಾಲೇಜ್ ಹೋಗಿ ಅಡ್ಮಿಷನ್ ತಗೊಳ್ಳಿ. ಅಡ್ಮಿಷನ್ಗೆ ಹೋದಾಗ ಬಹಳ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ವಿದ್ಯಾರ್ಥಿಗಳಿಗೆ ಗೊತ್ತಿರ್ಲಿ, ಅಡ್ಮಿಷನ್ಗೆ ಹೋದಾಗ ಮೊದಲನೇದಾಗಿ ನೀವು ಅಡ್ಮಿಷನ್ ಕಂಪ್ಲೀಟ್ ಆದ್ಮೇಲೆ ನೀವು ಅವರಿಗೆ 2 ಪಾಯಿಂಟ್ ಅನ್ನ ಕೇಳಿ. ಮೊದಲನೇ ಪಾಯಿಂಟ್ ಏನು ಅಂತ ಅಂದ್ರೆ, ಸೊ ನೀವು ಅಪ್ಗ್ರೇಡ್ ಹೋಗ್ಬೇಕು ಅಂತ ಇದ್ರೆ, ಮೊದಲನೇ ಪಾಯಿಂಟ್ ಅಪ್ಗ್ರೇಡ್ ಹೋಗ್ಬೇಕು ಅಂತ ಇದ್ರೆ ಯಾವ ಕಾಲೇಜಿಗೆ ನೀವು ಅಡ್ಮಿಷನ್ ತಗೋತೀರಾ ಅಲ್ಲಿ ಹೇಳಿ, ನಾನು ಐ ವಾಂಟ್ ಟು ಗೋ ಫಾರ್ ಅಪ್ಗ್ರೇಡೇಷನ್. ಸೊ ದಟ್ ಆ ಕಾಲೇಜ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, MCC ವೆಬ್ಸೈಟ್ ನಲ್ಲಿ ಅವರಿಗೆ ಒಂದು ಲಾಗಿನ್ ಏನ್ ಕೊಟ್ಟಿರ್ತಾರೆ ಅದರಲ್ಲಿ ಮೆನ್ಷನ್ ಮಾಡ್ತಾರೆ, ಈ ವಿದ್ಯಾರ್ಥಿ ಅಪ್ಗ್ರೇಡೇಷನ್ ಗೆ ಹೋಗ್ತಾ ಇದ್ದಾನೆ. ಸೊ ದಟ್ ಯು ಕ್ಯಾನ್ ಗೋ ಫಾರ್ ದ ಅಪ್ಗ್ರೇಡೇಷನ್. ಸೆಕೆಂಡ್ ರೌಂಡಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿಕೊಂಡು ನೀವು ಕಾಲೇಜನ್ನ ಎಂಟ್ರಿ ಮಾಡಿಕೊಂಡು ನೀವು ಅಪ್ಗ್ರೇಡಿಗೆ ಹೋಗ್ಬೋದು. ಸೊ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅಪ್ಗ್ರೇಡ್ ಹೋಗ್ತೀನಿ ಅನ್ನೋದನ್ನ ಕಾಲೇಜಲ್ಲಿ ಹೇಳಬೇಕು. ಸೊ ಇಲ್ಲಿ ಯಾವುದೇ ಚಾಯ್ಸಸ್ಗಳು MCC ವೆಬ್ಸೈಟ್ ಅಲ್ಲಿ ಇರೋದಿಲ್ಲ. ಎರಡನೇ ಪ್ರೊಸೀಜರ್ ಏನು ಅಂತ ಅಂದ್ರೆ, ಎರಡನೇ ಪಾಯಿಂಟ್ ಏನ್ ಕೇಳಬೇಕು ಕಾಲೇಜಲ್ಲಿ ಅಂದ್ರೆ, ಈಗ ನಿಮಗೆ ಯಾವುದೋ ಒಂದು X ಕಾಲೇಜ್ ಅಲಾಟ್ ಆಗಿದೆ ಅಲ್ವಾ, ನಾನು Y ಕಾಲೇಜಿಗೆ ಅಪ್ಗ್ರೇಡ್ ಆಗ್ತದ. Y ಕಾಲೇಜಿಗೆ ಅಪ್ಗ್ರೇಡ್ ಆಗ್ತದ ಅಂದ್ರೆ X ಕಾಲೇಜಲ್ಲಿ ಆಲ್ರೆಡಿ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡಿರ್ತೀರಿ, ಫೀಸ್ ಅನ್ನ ಪೇಮೆಂಟ್ ಮಾಡಿ ಅಡ್ಮಿಷನ್ ತಗೊಂಡಿರ್ತೀರಿ. ಆ ಕಟ್ಟಿರುವಂತ ಫೀಸು ನಾನು Y ಕಾಲೇಜ್ ನನಗೆ ಅಲಾಟ್ ಆಗಿ ಅಪ್ಗ್ರೇಡ್ ಆಗಿ Y ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಎಷ್ಟು ದಿನದ ಒಳಗಾಗಿ ಈ X ಕಾಲೇಜ್ ಅವರು ನಿಮಗೆ ಫೀಸ್ ಅನ್ನು ವಾಪಸ್ ಕೊಡ್ತಾರೆ ಮತ್ತು ಕೊಡಬೇಕಾದ್ರೆ ಎಷ್ಟು ಅಮೌಂಟ್ ಅನ್ನ ಕಟ್ ಮಾಡ್ಕೊಂಡು ಕೊಡ್ತಾರೆ, ಇವೆರಡನ್ನೂ ಕೇಳಿ ಅವರಿಗೆ. ಮೊದಲನೇದಾಗಿ ಅಪ್ಗ್ರೇಡ್ ಹೋಗೋರಿದ್ರೆ ಅಪ್ಗ್ರೇಡ್ ಹೋಗ್ತೀನಿ ಅಂತ ಮೆನ್ಷನ್ ಮಾಡಿ ಕಾಲೇಜಲ್ಲಿ. ಎರಡನೇದು, ನೀವು ಅಪ್ಗ್ರೇಡ್ ಹೋಗ್ತಾ ಇದ್ದೀರಿ ಅಂತ ಅಂದ್ರೆ ನನಗೆ ಏನಾದ್ರೂ ನೆಕ್ಸ್ಟ್ Y ಕಾಲೇಜ್ ಸಿಕ್ಕರೆ X ಕಾಲೇಜಲ್ಲಿ ಕಟ್ಟಿರುವಂತ ಕಂಪ್ಲೀಟ್ ಫೀಸ್ ಎಷ್ಟು ದಿನದಲ್ಲಿ ವಾಪಸ್ ಕೊಡ್ತೀರಿ ಮತ್ತೆ ಅದನ್ನ ನೀವು ಎಷ್ಟು ಕಟ್ ಮಾಡ್ಕೊಂಡು ವಾಪಸ್ ಕೊಡ್ತೀರಿ. ಅಂದ್ರೆ ಒಂದೊಂದು ಕಾಲೇಜಲ್ಲಿ ರಾಜರಾಜೇಶ್ವರಿಯಲ್ಲಿ 75,000 ಕಟ್ ಮಾಡ್ಕೋತಾರೆ. ಅದೇ ರೀತಿ ಬೇರೆ ಬೇರೆ ಕಾಲೇಜಲ್ಲಿ 10,000 15,000 ಈ ರೀತಿ ಇದೆ. ಎಷ್ಟು ದುಡ್ಡು ಕಟ್ ಮಾಡ್ಕೊಂಡು ಎಷ್ಟು ದಿನದಲ್ಲಿ ವಾಪಸ್ ಕೊಡ್ತೀರಿ ಅನ್ನೋದನ್ನ ಕೇಳ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ MCC ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಲಾಸ್ಟ್ ಡೇಟ್ ಫಾರ್ ದ ಅಡ್ಮಿಷನ್ ಯಾವುದು ಸರ್? ಇದು ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತ ಕಾಮನ್ ಕ್ವಶನ್. ಲಾಸ್ಟ್ ಡೇಟ್ ಫಾರ್ ದ ಅಡ್ಮಿಷನ್ ಯಾವುದು? ಮೊದಲನೇದಾಗಿ MCC ಅವರು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ಬೇಕು. ಆಕ್ಚುಲಿ ಅಟ್ಲೀಸ್ಟ್ ಹೊಸ ಶೆಡ್ಯೂಲ್ ಅನ್ನು ಕೊಡ್ಬೇಕಲ್ವಾ, ಯಾಕಂದ್ರೆ ಮೊದಲನೇದಾಗಿ 11ನೇ ತಾರೀಕಿಗೆ ರಿಸಲ್ಟ್ ಬರೋದಿತ್ತು. 11ನೇ ತಾರೀಕು ಬಂದ್ಮೇಲೆ 18ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ರು. ಈಗ 13ನೇ ತಾರೀಕು ರಿಸಲ್ಟ್ ಬಂದಿರೋದಕ್ಕೆ ಸೊ 18ನೇ ಒಳಗಾಗಿ ಅಡ್ಮಿಷನ್ ಮಾಡಿಸೋ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಹೌದಾ? ಸೊ ಆ ಕಾರಣಕ್ಕೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅವರು. ಬಟ್ ಮಾಡಿರುವಂತದ್ದು ಇಲ್ಲೆಲ್ಲೂ ಇನ್ಫಾರ್ಮೇಶನ್ ಇಲ್ಲ. ಮೇ ಬಿ ನಾಳೆ ಕೊಡ್ಬೋದು. ಆದ್ರೆ ಅಲ್ಲಿಯವರೆಗೆ
ನನ್ನ ರಿಕ್ವೆಸ್ಟ್ ಇಷ್ಟೇ ನಿಮಗೆ, ಅದು ಅಲ್ಲದೆ ನೋಡಿ, ಇದು 9ನೇ ತಾರೀಕು ರಿಸಲ್ಟ್ ಬರ್ತದ ಅಂತ ಹೇಳಿ ಕೊಟ್ಟಿರುವಂತದ್ದು ಇದು ಅಲ್ವಾ. ರಿಸಲ್ಟ್ 9ನೇ ತಾರೀಕು ಕೊಡೋದಾದ್ರೆ 18ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಈಗ 9 ಇರೋದು 4 ದಿವಸ ಮುಂದೆ ಹೋಗಿದೆ ಅಂದ್ಮೇಲೆ ಇದನ್ನ ಅಟ್ಲೀಸ್ಟ್ 2 ದಿವಸ ಮುಂದೆ ಹಾಕ್ಬೇಕಲ್ವಾ MCC ಅವರು. ವೇಟ್ ಮಾಡೋಣಂತೆ. ಆದ್ರೆ ಫಾರ್ ದ ಟೈಮ್ ಬೀಯಿಂಗ್ ನೀವು ಯಾವ ರೀತಿ ಪ್ರಿಪೇರ್ ಆಗಿ ಅಂದ್ರೆ 18ನೇ ತಾರೀಕೆ ನಂದು ಲಾಸ್ಟ್ ಡೇಟ್ ಅಂತ ಅನ್ಕೊಂಡು ಪ್ರಿಪೇರ್ ಆಗಿ. ವಿದ್ಯಾರ್ಥಿಗಳು ಮತ್ತು ಪಾಲಕರೇ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಇದನ್ನ ಏನಾದ್ರೂ ಎಕ್ಸ್ಟೆಂಡ್ ಮಾಡ್ತಾರೆ ಅದು ಇದು ಅಂತ ಹೇಳಿ ವೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕಲ್ವಾ. ಸೊ ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇರೋದಿಷ್ಟೇ, ನೀವೇನ್ ಮಾಡ್ಕೊಳ್ಳಿ, ಇವತ್ತು ರಿಸಲ್ಟ್ ಬಂದಿದೆ, 9ನೇ ತಾರೀಕಲ್ಲ 13ನೇ ತಾರೀಕು ಬಂದಿದೆ. 13ನೇ ತಾರೀಕು ಬಂದಿದೆ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೋಬೇಡಿ 9ನೇ ತಾರೀಕು ಇದ್ರೆ 18, 13ಕ್ಕೆ ಬಂದ್ರೆ 22 ಅಂತ ಹೇಳಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, 18ನೇ ತಾರೀಕಿಗೆ ನಿಮ್ಮ ಲಾಸ್ಟ್ ಡೇಟ್ ಅಂತ ಅನ್ಕೊಂಡೆ ಆ ಡೇಟ್ ಒಳಗಾಗಿ ಅಡ್ಮಿಷನ್ ತಗೊಳ್ಳೋದಕ್ಕೇನೆ ನೀವು ಯೋಚನೆ ಮಾಡಿ. ಸೊ ನಾಳೆಯಿಂದನೇ ಪ್ರಿಪೇರ್ ಆಗಿಬಿಡಿ, ಡಾಕ್ಯುಮೆಂಟ್ಸ್ ಎಲ್ಲ ಹೊಂಚ್ಕೊಳ್ಳಿ, ರೆಡಿಯಾಗಿ ಅವ್ರವ್ರ ವೆಬ್ಸೈಟ್ಗೆ ಭೇಟಿ ಕೊಡಿ, ಯಾವ್ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತೇಳಿ. ಸೊ ಆ ಅಲಾಟ್ಮೆಂಟ್ ಆಗಿರೋ ಕಾಲೇಜಲ್ಲಿ ಏನೆಲ್ಲ ಕಂಡೀಷನ್ ಇದೆ, ಡಾಕ್ಯುಮೆಂಟ್ಸ್ ಬೇಕು, ರಿಕ್ವೈರ್ಮೆಂಟ್ ಏನಿದೆ ನೋಡ್ಕೊಳ್ಳಿ, ಕಾಲೇಜಿಗೆ ಹೋಗಿ ಫೀಸ್ ಅನ್ನ ಪೇಮೆಂಟ್ ಮಾಡಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. 18ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಅನ್ಕೊಂಡೆ ನೀವು ಅಡ್ಮಿಷನ್ಗೆ ರೆಡಿಯಾಗಿ ಅಂತ ನಾನು ಹೇಳ್ತೀನಿ. ಸೊ ಇದಿಷ್ಟು ಫಸ್ಟ್ ರೌಂಡ್ MCC ಫೈನಲ್ ರಿಸಲ್ಟ್ಗೆ ಸಂಬಂಧಪಟ್ಟಾಗೆ. ಸೊ ನಿಮ್ಮ ರಿಸಲ್ಟ್ ನೋಡ್ಕೋಬೇಕು ಅಂದ್ರೆ ಅವ್ರು ಕೊಟ್ಟಿರುವಂತಹ ಈ ಒಂದು PDF ಅಲ್ಲಿ ದಯವಿಟ್ಟು ನೀವು ನಿಮ್ಮ ರಿಸಲ್ಟ್ ಅನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ನಿಮಗೆ ಅವರು ಕೊಟ್ಟಿರುವಂತ ನೋಟಿಫಿಕೇಶನ್ ಪ್ರಕಾರ ಅಲಾಟ್ಮೆಂಟ್ ಲೆಟರ್ನ ನಾಳೆಯಿಂದ ಡೌನ್ಲೋಡ್ ಮಾಡೋದಕ್ಕೆ ಬಿಡ್ತಾರೆ. ನಾಳೆಯಿಂದ ಅದನ್ನ ಡೌನ್ಲೋಡ್ ಮಾಡಿಕೊಂಡು 18ನೇ ತಾರೀಕು ಒಳಗೇನೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಡೇಟ್ ಎಕ್ಸ್ಟೆಂಡ್ ಮಾಡಬಹುದು, ಮಾಡದೇ ಇರಬಹುದು. ಹಾಗೇನಾದ್ರೂ ಮಾಡಿದ್ರಂತೂ ಅದರ ಇನ್ಫಾರ್ಮೇಶನ್ ಕೊಡ್ತಾರೆ, ನಾನು ನಿಮಗೆ ಹೇಳ್ತೀನಿ. ಮಾಡ್ಲಿಲ್ಲ ಅಂತಂದ್ರೆ ಸೊ ನೀವು ಮುಂದೆ ಲಾಸ್ಟ್ ಡೇಟ್ ಬರೋ ತನಕ ವೇಟ್ ಮಾಡೋದಕ್ಕೆ ಹೋಗ್ಬಿಡಿ. 18ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಅನ್ಕೊಂಡು ಅಡ್ಮಿಷನ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.